ಆತ್ಮೀಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸ್ಟೇಟ್ ಲೆವೆಲ್ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ 3 ಇದರ ಒಂದು ಕೀ ಆನ್ಸರ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾ, ಈಗ ನಾವು ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರ ಕಡೆ ನೋಡೋದಾದರೆ, ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ 4 ಪ್ರಶ್ನೆಗಳಿರುತ್ತೆ. ಒಂದನೇದಿದೆ ಇಲ್ಲಿ ಕ್ವಶನ್ ಟ್ಯಾಗ್. ಕೀರ್ತಿ ಅಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್ ಅಂತ ಇದೆ. ಆರ್ ಅನ್ನೋದು ಆಕ್ಸಿಲರಿ ವರ್ಬ್ ಇದೆ ಅಲ್ಲಿ. ಆರ್ ಅದು ಪಾಸಿಟಿವ್ ಮ್ಯಾನರ್ಲಿದೆ, ಸೊ ನಾಟ್ ಸೇರಿಸ್ತೀವಿ, ನೆಗೆಟಿವ್ ಮಾಡ್ತೀವಿ. ಕೀರ್ತಿ ಅಂಡ್ ಪ್ರೀತಿ ಅವರು ದೇ ಆಗುತ್ತೆ, ನಾನು ಅರಂಟ್ ದೇ ಆನ್ಸರ್ ಆಗುತ್ತೆ. ಎರಡನೇದು ಇನ್ಫಿನಿಟಿವ್ ಇದೆ. ಇನ್ಫಿನಿಟಿವ್ ನೋಡೋದಾದ್ರೆ ಇಲ್ಲಿ 4 ಆಪ್ಷನ್ಸ್ ಅಲ್ಲಿ 2 + V1 ಇರ್ತಕ್ಕಂಥದ್ದು ಒಂದೇ ಒಂದು, ಆಪ್ಷನ್ ಡಿ ಟು ಸೆಲ್. ಮೂರನೇ ಪ್ರಶ್ನೆ ಇದು ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಇದೆ. ಟೇಕ್ ದ ಗರ್ಲ್ ಟು ಐರೋಲಿ, ದೆರ್ ಇಸ್ ಅ ಹಾಸ್ಪಿಟಲ್ ದೇರ್ ಅಂತ ಹೇಳ್ತಾರೆ ಟ್ರಾಫಿಕ್ ಪೊಲೀಸು. ಇದನ್ನು ನೋಡಿದರೆ ಗಿವಿಂಗ್ ಸಜೆಷನ್ ಅಂತಾನೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಇನ್ನು 4ನೇ ಪ್ರಶ್ನೆ ಇಲ್ಲಿ ಇಫ್ ಕ್ಲಾಸ್ ಇದೆ. ಇಫ್ ಕ್ಲಾಸ್ ನೋ ಐ ಡಿಡ್ ನಾಟ್ ಅಟೆಂಡ್, ಇಫ್ ಐ ಹ್ಯಾಡ್ ಅಟೆಂಡೆಡ್ ಐ ಡ್ಯಾಶ್ ಸ್ಕೋರ್ಡ್ ವೆಲ್. ಇಲ್ಲ, ನಾನು ಅಟೆಂಡ್ ಮಾಡಲಿಲ್ಲ, ನಾನು ಅಟೆಂಡ್ ಮಾಡಿದ್ದಿದ್ರೆ ನಾನು ಒಳ್ಳೆ ಸ್ಕೋರನ್ನು ಮಾಡ್ತಾ ಇದ್ದೆ ಅನ್ನೋ ಅರ್ಥ ಬರೋ ರೀತಿಯಲ್ಲಿದೆ. ಅದಕ್ಕೆ ವುಡ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾದ ಇಫ್ ಕ್ಲಾಸ್ ಆಗುತ್ತೆ. ಡೂ ಆಸ್ ಡೈರೆಕ್ಟೆಡ್ನಲ್ಲಿ 5ನೇ ಪ್ರಶ್ನೆ ಇಲ್ಲಿ 1 ಸಿಲೆಬಲ್ ಇರ್ತಕ್ಕಂಥದ್ದು ಯಾವುದು? ಡೆಕ್. ಅಗ್ಲಿ ಅಂತಕ್ಕಂಥದ್ದು 2 ಸಿಲೆಬಲ್, ಮಿಟಿನಿ 3 ಸಿಲೆಬಲ್, ಹೇಟೆಡ್ 2 ಸಿಲೆಬಲ್. ಹಾಗಾಗಿ ಡೆಕ್ ಒಂದೇನೆ 1 ಸಿಲೆಬಲ್ ಇರ್ತಕ್ಕಂಥದ್ದಾಗಿದೆ. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್ ದ ಮಿಲ್ಕ್ ಈಸ್ ವೆರಿ ಹಾಟ್, ದ ಚೈಲ್ಡ್ ಕೆನ್ ನಾಟ್ ಡ್ರಿಂಕ್ ಇಟ್. ಆನ್ಸರ್ ಬಂದು ದ ಮಿಲ್ಕ್ ಈಸ್ ಸೋ ಹಾಟ್ ದಟ್ ದ ಚೈಲ್ಡ್ ಕೆನ್ ನಾಟ್ ಡ್ರಿಂಕ್ ಇಟ್. 7ನೇ ಪ್ರಶ್ನೆ ಇದು ಆರ್ಟಿಕಲ್ ಬಗ್ಗೆ ಇದೆ. ರವಿ ಈಸ್ ಡ್ಯಾಶ್ MBA ಸ್ಟೂಡೆಂಟ್ ಅಂತ ಹೇಳಿ ನಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಓವೆಲ್ ಸೌಂಡ್ ಬರ್ತದೆ, ಎಂ ಅಂತಕ್ಕಂಥದ್ದು, ಅದರ ಹಿಂದೆ ಆನ್ ಅಂತಕ್ಕಂಥ ಆರ್ಟಿಕಲ್ನ ಸೇರಿಸ್ತೀವಿ. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ನ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡೋದಾದ್ರೆ ಇಟ್ ಈಸ್ ಅ ಕಾಸ್ಟ್ಲಿ ಆರ್ನಾಮೆಂಟ್ ಅಂತ ಇದೆ. ಕಾಸ್ಟ್ಲಿ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ. 9ನೇದು ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಲಿಂಕ್. ಬೋತ್ ಸಿ.ವಿ. ರಾಮನ್ ಡ್ಯಾಶ್ ವಿಕ್ರಮ್ ಸಾರಾಭಾಯಿ ಆರ್ ಗ್ರೇಟ್ ಸೈಂಟಿಸ್ಟ್ ಅಂತ ಇದೆ. ಇಲ್ಲಿ ಲಿಂಕರ್ ಅಥವಾ ಕಂಜಂಕ್ಷನ್ ಬಂದು ಅಂಡ್ ಆಗುತ್ತೆ. 10ನೇದು ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್. There had been an accident when Satish went for hiking dash with his father and brother ಇಂದರ್ ಅಂತ ಇದೆ. ಆಟೋಮೆಟಿಕ್ ಆಗಿ ವಿತ್ ಬಂದ್ಬಿಡ್ತದೆ ಸಾಮಾನ್ಯವಾಗಿ, ಹಾಗೇನೆ ಇಲ್ಲಿ ಸರಿಯಾದ ಉತ್ತರ ಕೂಡ ವಿತ್. 11ನೇದು ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ given in brackets. When I went to the hospital, the doctor was treating. be plus treat ಅಂತ ಇದೆ. ಇಲ್ಲಿ ವಾಸ್ ಟ್ರೀಟಿಂಗ್ ಆನ್ ಓಲ್ಡ್ ಮ್ಯಾನ್ ಅಂತಕ್ಕಂಥದ್ದು ಆನ್ಸರ್ ಬಂದು ವಾಸ್ ಟ್ರೀಟಿಂಗ್. 12ನೇದು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ದ ಚಿಲ್ಡ್ರನ್ ಶುಡ್ ಬಿ ಗಿವನ್ ಗುಡ್, ಬ್ರಾಕೆಟ್ ಅಲ್ಲಿ ಇದೆ ಎಜುಕೇಟ್ ಅಂತ, ಅದಕ್ಕೆ ಸೂಕ್ತವಾದಂತಹ ನೌನ್ ಫಾರ್ಮ್ ಆಗುತ್ತೆ. ಅದು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಬಂದು ಎಜುಕೇಶನ್. 13ನೇದು ಯೂಸ್ ದ ವರ್ಡ್ ಪ್ರೆಸೆಂಟ್ ಆಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಪ್ರೆಸೆಂಟ್ ಅನ್ನೋದನ್ನ ವರ್ಬ್ ಆಗಿ ಯೂಸ್ ಮಾಡಿ. ಐ ಪ್ರೆಸೆಂಟೆಡ್ ಎ ಬುಕ್ ಟು ಮೈ ಫ್ರೆಂಡ್. 14ನೇದು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಮುನ್ಷಿ ಪ್ರೇಮ್ಚಂದ್ ಈಸ್ ಮೋರ್ ಪಾಪ್ಯುಲರ್ ದ್ಯಾನ್ ಎನಿ ಅದರ್ ರೈಟರ್ ಇನ್ ಹಿಂದಿ ಲಿಟರೇಚರ್. ಆನ್ಸರ್ ಬಂದು ನೋ ಅದರ್ ರೈಟರ್ ಈಸ್ ಆಸ್ ಪಾಪ್ಯುಲರ್ ಆಸ್ ಮುನ್ಷಿ ಪ್ರೇಮ್ಚಂದ್ ಇನ್ ಹಿಂದಿ ಲಿಟರೇಚರ್. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಇದೆ. 15ನೇದು ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದ ಅವಾರ್ಡ್ಸ್. ಆನ್ಸರ್ ದ ಅವಾರ್ಡ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಪ್ರೆಸಿಡೆಂಟ್. 16ನೇದು ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅನ್ನು ಕೇಳಿದ್ದಾರೆ. ಪ್ರಕಾಶ್, ಹಾಯ್ ಜ್ಯೋತಿ,
ಆರ್ ಯು ಗೋಯಿಂಗ್ ಟು ಸ್ಕೂಲ್ ಟುಡೇ? ಇದು ನಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಟ್ರಾಗೇಟಿವ್ ನಲ್ಲೇ ಬರ್ತಕ್ಕಂಥದ್ದು ಎಸ್ ಆರ್ ನೋ ಟೈಪ್ ಕ್ವಶನ್ ಆಗಿದೆ. ಎಸ್ ಆರ್ ನೋ ಟೈಪ್ ಅನ್ನ ನೋಡಿದ್ರೆ ಆನ್ಸರ್ ಈ ರೀತಿ ಬರುತ್ತೆ. ಪ್ರಕಾಶ್ ಆಸ್ಕ್ಡ್ ಜ್ಯೋತಿ ಇಫ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದಟ್ ಡೇ. ಇನ್ನು 17ನೇದು ಇದು ಎಡಿಟಿಂಗ್ ಬಗ್ಗೆ ಇದೆ. ಇಟ್ ಈಸ್ ದಿಸ್ ಬಾಯ್ ನೌ ಪಾಪ್ಯುಲರ್ ನೋನ್ ಆಸ್ ಸತೀಶ್ ಗುಜ್ರಾಲ್. ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಯೂಸ್ಡ್, ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂತ ಇದೆ. ಅಡ್ವರ್ಬಿಯಲ್ ಫಾರ್ಮ್ ಅಂತ ಅಂದ್ರೆ ಪಾಪ್ಯುಲರ್ ಇರೋದು ಪಾಪ್ಯುಲರ್ಲಿ ಆಗ್ಬೇಕು. ಹಾಗೇನೆ ಕ್ಯಾಪಿಟಲ್ ಲೆಟರ್ ಬಂದು ಆಗೋದಾದ್ರೆ ಗುಜ್ರಾಲ್, ಇದು ಜಿ ಸ್ಮಾಲ್ ಲೆಟರ್ ಇದೆ, ಇದು ಕ್ಯಾಪಿಟಲ್ ಲೆಟರ್ ಆಗ್ಬೇಕು. 4ನೇ ಮುಖ್ಯ ಪ್ರಶ್ನೆಯಲ್ಲಿ 2 ಅಂಕದ 7 ಪ್ರಶ್ನೆಗಳನ್ನ ನಾವು ನೋಡ್ತೀವಿ. ಒಂದನೇದು ಡಾನ್ ಆನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಅಂತ ಕೇಳಿದ್ದಾರೆ. ಇದು ನಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ಸುಲಭವಾದ ಉತ್ತರ. ದ ಅಮೆರಿಕನ್ ಸರ್ವೇಡ್ ದ ಲ್ಯಾಂಡ್ ಅಂಡ್ ಡಿಸ್ಕವರ್ಡ್ ದಟ್ ಇಟ್ ಮೆಜರ್ಡ್ ಮೋರ್ ದನ್ 8 acres. They offered him double amount for the land. However, Don Anselmo politely refused the extra money and stood firmly by the price he had already quoted. ಇದು ಸರಿಯಾದ ಉತ್ತರ ಆಗಿದೆ. 19th question. How did the 14th Amendment of the USA Constitution and Mahatma Phule influence on Dr. B.R. Ambedkar? While in USA, Ambedkar was drawn to the 14th Amendment of the American Constitution, which gave freedom to the Black Americans. He soon realized that the situation of Black Americans was similar to that of the depressed classes in India. On returning home, he was also greatly influenced by the life and work of Mahatma Phule, who voted for classless society and women's upliftment. ಇದು ಸೂಕ್ತವಾದಂತಹ ಉತ್ತರ. 20ನೇ ಪ್ರಶ್ನೆ. ಹೌ ಕ್ಯಾನ್ ಯು ಸೇ ದಟ್ ಅನಂತ್ ವಾಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಬಾಯ್? ಡಿಫ್ರೆಂಟ್ ಆಗಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಮೈನ್ ಎಕ್ಸಾಮ್ಗೂ ಬರೋ ಸಾಧ್ಯತೆ ದಟ್ಟವಾಗಿದೆ. ಎಸ್, ಇದಕ್ಕೆ ಉತ್ತರ ನೋಡೋದಾದ್ರೆ ಅನಂತ್ ವಾಸ್ ದ ಫಾಸ್ಟೆಸ್ಟ್ ರನ್ನರ್ ಆಫ್ ದ ಸ್ಕೂಲ್, ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, ಲರ್ನಿಂಗ್ ದ ಸಿತಾರ್, and he was able to compose his own tunes to the astonishment of his guru. So he was a multi-talented boy. 21ನೇ ಪ್ರಶ್ನೆ. Scientists are more practical people in the world. Justify. ಇಲ್ಲಿ ಏನು ಅಂತಂದ್ರೆ ಸೈಂಟಿಸ್ಟ್ಗಳು ಏನೇನು ಕಂಡುಹಿಡಿದಾರೆ ಅದನ್ನ ಬರೆದ್ಬಿಟ್ರೆ ಉತ್ತರ ಬಂದ್ಬಿಡ್ತಾರೆ. According to the author, the scientists are the most practical people in the world. It is through the work of the scientists that we have medicines, electronics, new sources of energy, modes of transport, the green revolution, new brands of the industry, from defense to entertainment, antibiotics, biotechnology, synthetic fibers, genetic forensic diagnosis, etc. This proves that scientists are the most practical people in the world. 22ನೇ ಪ್ರಶ್ನೆ. How does the poet describe that the earth has an ocean of patience in the poem I Am the Land? In the poem I Am the Land, the poet shows that the earth has an ocean of patience by describing how it silently endures all the actions of man. Though man plows, digs, tramples, and builds fences, and the land never complains or protests. It quietly bears all the pain and harm caused by human activities. This calm endurance shows the earth's great patience, like an ocean that can hold everything without anger. 23ನೇ ಪ್ರಶ್ನೆ. The visit of Patil, the sub-inspector, was very helpful to Mohan's family. Explain. Mr. Patil, the sub-inspector, came to Mohan's house to warn him about the police raid. He helped the Mohan's family by the British police by taking away the cyclo-styling machine from their house. 24ನೇ ಪ್ರಶ್ನೆ. Hanif was always able to keep himself cheerful throughout his life. Describe. ಇದು 2013ರಲ್ಲಿ ಕೇಳಿರೋ ಪ್ರಶ್ನೆನೂ ಹೌದು. Hanif was dabbled in art.
sketched very well, made beautiful cards out of waste material, did a great deal and loved playing the drums. That is why the officers at Raj Rifles made him get all his instruments from Delhi and form the music group Anif. ನೆಕ್ಸ್ಟ್ 3 ಅಂಕದ ಪ್ರಶ್ನೆ ಹೀರೋ ಪಾಠದಿಂದ 25ನೇ ಪ್ರಶ್ನೆಯಾಗಿ 5ನೇ ಮುಖ್ಯ ಪ್ರಶ್ನೆಯಲ್ಲಿ How was Swami successful in fulfilling the intention of his father to prove his courage? ಯಾವ ರೀತಿ ತನ್ನ ಕರೇಜ್ ಅನ್ನು ಪ್ರೂವ್ ಮಾಡೋದಕ್ಕೆ ಸ್ವಾಮಿ ಒಂದು ಸಕ್ಸಸ್ಫುಲ್ ಆದ ಅಂತಕ್ಕಂಥದ್ದು. ಆನ್ಸರ್: The newspaper reported about a village boy who fought a tiger bravely. Swami argued that only a strong, grown-up person could do that. But his father disagreed and said that courage is more important than strength. To prove this, father challenged Swami to show his courage by sleeping alone in the office that night. While sleeping there, Swami saw a dark figure. Thinking was a devil, he bit his leg, but he was a notorious burglar. The scene led to arrest and he was caught. 26ನೇದು describe the physical appearance of jazz player. The poet describes the old jazz musician and how he is transformed when plays the music he loves. The jazz player has a rough, unshaven face and sagging stomach. He wears a faded blue shirt, a loose necktie, and an old jacket. His shoes are run down. Across his chest is an old alto saxophone supported from his neck by a wire coat hanger. The jazz player at first weary expression on his face. He keeps his head down and lifeless. When it is his turn to play, he lifts the saxophone to lips. Suddenly, he is filled with a new life. He is no longer helpless old man. There is power in his music, which draws people to listen. The people says that now he is no longer an ordinary man. He is like a bird flying higher and higher, totally lost in the beautiful music he produced. 6ನೇ ಮುಖ್ಯ ಪ್ರಶ್ನೆಯಲ್ಲಿ 27, 28, 29, 30 4 ಎಕ್ಸ್ಟ್ರಾಕ್ಟ್ಗಳನ್ನು ನೋಡಬಹುದು. 3 ಪಠ್ಯ ಭಾಗದಿಂದ 1 ಪದ್ಯ ಭಾಗದಿಂದ. 27ನೇದು Whom can I call? He asked quickly. Who does I refer to? ಇಲ್ಲಿ ಐ ಅಂದ್ರೆ ಬಾಲೇಶ್ವರ್ ಮಿಶ್ರ. Whom can I call ಅಂತ ಇದೆಯಲ್ಲ, ಇದರಲ್ಲಿ ಐ ಅಂದ್ರೆ ಬಾಲೇಶ್ವರ್ ಮಿಶ್ರ. What did the listener answer? ಅದನ್ನ ಕೇಳ್ತಾ ಇದ್ದಂತ ಲಿಸನರ್ ಇದ್ದಲ್ಲ, ಅವ್ರ ಆನ್ಸರ್ ಏನಾಗಿತ್ತು? ಮೈ ಬ್ರದರ್ ದಿನೇಶ್ ಅಂತಾಳೆ ಅವಳು. ಯಾರು? ರೋಮಾ ತಲ್ರೇಜ. Whom can I call? ಯಾರನ್ನ ಕರೀಲಿ ನಾನು, ಯಾರಿಗೆ ಕಾಲ್ ಮಾಡ್ಲಿ ಅಂತ ಕೇಳ್ತಾನಲ್ಲ, ಅದಕ್ಕೆ ಮೈ ಬ್ರದರ್ ದಿನೇಶ್ ಅಂತ ಹೇಳ್ತಾನೆ. What happened after going to the place? Dr. Anil Agarwal admitted her immediately to the ICU without any paperwork. ಅನಿಲ್ ಅಗರ್ವಾಲ್ ICUಗೆ ಅಡ್ಮಿಟ್ ಮಾಡ್ಕೊಳ್ತಾರೆ ಅವಳನ್ನ ಇಮಿಡಿಯೇಟ್ ಆಗಿ, ಏನು ಪೇಪರ್ ವರ್ಕ್ ಇಲ್ದೇನೆ. ಎಲ್ಲಿ? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಗನ್ಸೋಲಿಯಲ್ಲಿ. ಎಸ್. 28ನೇದು ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಅಂಡ್ ಡೆತ್? ಏನು? ನನ್ನ ಮತ್ತೆ ಸಾವಿನ ಮಧ್ಯೆ ಆ ಮಗು ನಿಲ್ಬೇಕಾ? ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಯಾರು ಹೇಳ್ತಾರೆ? ಕ್ರಿಸ್ಟಫರ್ ಕೊಲಂಬಸ್. ಹೂ ಡಸ್ ದ ಚೈಲ್ಡ್ ರೆಫರ್ ಟು? ಪೆಪೆ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ? ವೆನ್ ಸೀಮೆನ್ drank too much and trying to attack on Columbus. 29th one. This is an idle pastime. You do better to read and get some knowledge. ಇದು ಸುಮ್ಮನೆ ಇದು ಒಂದು ಕೆಲಸ ಇಲ್ದವ್ರು ಮಾಡ್ತಕ್ಕಂಥದ್ದು. ದಿಸ್ ಈಸ್ ಅನ್ ಐಡಲ್ ಪಾಸ್ಟ್ ಟೈಮ್. ಯು ಡೂ ಬೆಟರ್ ಟು ರೀಡ್ ಅಂಡ್ ಗೆಟ್ ಸಮ್ ನಾಲೆಡ್ಜ್. ನೀನು ಇನ್ನ ಇದಕ್ಕಿನ್ನ ಒಳ್ಳೇದು ಏನನ್ನಾದ್ರೂ ಮಾಡ್ಬೋದು,
ಮಾಡಿ ನಾಲೆಡ್ಜ್ ಅನ್ನ ಸಂಪಾದನೆ ಮಾಡಬಹುದು ಅಂತ ಹೇಳ್ತಾರೆ. ಯಾರಿದು? ಹೂ ಇಸ್ ದ ಸ್ಪೀಕರ್? ಅವತಾರ್ ನಾರಾಯಣ್ ಆರ್ ಸತೀಶಸ್ ಫಾದರ್. ಹೂ ಡಸ್ ಯು ರೆಫರ್ ಟು? ಯು ಅಂದ್ರೆ ಇಲ್ಲಿ ಸತೀಶ್. ವಾಟ್ ಈಸ್ ರೆಫರ್ಡ್ ಟು ಆಸ್ ಐಡಲ್ ಪಾಸ್ಟ್ ಟೈಮ್? ಅವ್ನು ಮಾಡ್ತಾ ಇದ್ದದ್ದಂತ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಅನ್ನ ಐಡಲ್ ಪಾಸ್ಟ್ ಟೈಮ್ ಅಂತ ಹೇಳಿದ್ದಾರೆ ಇಲ್ಲಿ. 30th one. With the teacup circling around me like the planets around the sun. ಟೀ ಕಪ್ಪುಗಳು ನನ್ನನ್ನೇ ಸುತ್ತುವರಿತಾ ಇರ್ತವೆ, ಹೇಗೆ ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತುವರಿತಾವಲ್ಲ ಹಾಗೆ ಅನ್ನೋದು ಈ ಹೇಳಿಕೆ. ವಾಟ್ ಆರ್ ದ ಟೂ ಥಿಂಗ್ಸ್ ಕಂಪೇರ್ಡ್ ಹಿಯರ್? ಯಾವ ಎರಡು ವಸ್ತುಗಳನ್ನು ಕಂಪೇರ್ ಮಾಡಲಾಗಿದೆ, ಹೋಲಿಕೆ ಮಾಡಲಾಗಿದೆ ಇಲ್ಲಿ ಅಂದ್ರೆ ಟೀ ಕಪ್ಸ್ ಅಂಡ್ ಪ್ಲಾನೆಟ್ಸ್. ಟೀ ಕಪ್ಗಳು ಮತ್ತು ಗ್ರಹಗಳು. ವೈ ವುಡ್ ದ ಪೊಯೆಟ್ ಫೀಲ್ ಸೊ? ಯಾಕೆ ಆ ರೀತಿ ಫೀಲ್ ಆಗ್ತಾರೆ ಪೊಯೆಟ್? ಇನ್ ಸ್ಪೇಸ್ there is no gravitational force. See, where does this happen? ಎಲ್ಲಾಗುತ್ತೆ ಇದು? ಇನ್ ಸ್ಪೇಸ್. ಓಕೆ, 7ನೇ ಮುಖ್ಯ ಪ್ರಶ್ನೆ. ಇಲ್ಲೊಂದು ಪ್ರೊಫೈಲ್ ಇದೆ. ಪ್ರೊಫೈಲ್ ಅನ್ನ ಪ್ಯಾರಾಗ್ರಾಫ್ ಮಾಡಿ ಬರಬೇಕು. ಪ್ರೊಫೈಲ್ ಯಾರ್ದಿದೆ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದಿದೆ, ಅದನ್ನ ಬರೆದಿದ್ದೀವಿ. ಅದೇ ರೀತಿ 8ನೇ ಮುಖ್ಯ ಪ್ರಶ್ನೆಯಲ್ಲಿ 32ನೇ ಪ್ರಶ್ನೆ, ಇದು ಸ್ಟೋರಿ ಡೆವಲಪ್ಮೆಂಟ್ ಬಗ್ಗೆ ಇದೆ. ಸ್ಟೋರಿ ಇರ್ತಕ್ಕಂಥದ್ದು ಇಲ್ಲಿ 3 ಜನ ಫ್ರೆಂಡ್ಸ್ ಇರ್ತಾರೆ, 2 geese ಅಂಡ್ ಅ ಟಾರ್ಟೈಸ್. ಅದರ ಕತೆ ಬಹಳ ಸೊಗಸಾಗಿದೆ. ಇಲ್ಲಿ ಮಾರಲ್ ಕೂಡ ಇದರಲ್ಲಿ ಕೊಟ್ಟಿದ್ದೀವಿ. 33ನೇದು 9ನೇ ಮುಖ್ಯ ಪ್ರಶ್ನೆಯಲ್ಲಿ ಇದರಲ್ಲಿ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ. ಆ ಪಿಕ್ಚರ್ ಪೂರ್ತಿ ಯಾವುದ್ರ ಬಗ್ಗೆ ಇದೆ? ಒಂದು ಸರ್ಕಸ್ ಬಗ್ಗೆ ಇದೆ. ಸರ್ಕಸ್ ಟೀಮ್ ಅದ್ರ ಬಗ್ಗೆ ಇದೆ. ಅದನ್ನ ಬಹಳ ಚೆನ್ನಾಗಿ ಕೊಟ್ಟಿದ್ದೀವಿ. ನೆಕ್ಸ್ಟ್ 10ನೇ ಮುಖ್ಯ ಪ್ರಶ್ನೆ, 34ನೇ ಪ್ರಶ್ನೆ ಪದ್ಯ, ಕೋಟ್ ಫ್ರಮ್ ಮೆಮೊರಿ. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್, ಅದು. ಮತ್ತೆ ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಅಂದ್ರೆ ದ ಬ್ಲೈಂಡ್ ಬಾಯ್ ಇಂದ ಒಂದು, ಮತ್ತೆ ಕ್ವಾಲಿಟಿ ಆಫ್ ಮರ್ಸಿ ಇಂದ ಒಂದು, ಯಾವ್ದಾದ್ರು ಒಂದು ಬರೆದ್ರೆ ಸಾಕು. 11ನೇ ಮುಖ್ಯ ಪ್ರಶ್ನೆಯಲ್ಲಿ 35ನೇ ಪ್ರಶ್ನೆ ಏನು ಅಂತಂದ್ರೆ, ಇದು ಒಂದು ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜ್ 2 ಪ್ರಶ್ನೆಗಳು, 2 ಪ್ರಶ್ನೆಗಳಿಗೂ ಉತ್ತರವನ್ನ ಪ್ಯಾಸೇಜ್ ಓದ್ಕೊಂಡು ಮಾಡ್ಬೇಕಾಗ್ತದೆ. ಇಲ್ಲಿ ಆ ಕೆಲಸ ಮಾಡಿದ್ದೀವಿ. ಅದಾದ್ಮೇಲೆ 36ನೇ ಪ್ರಶ್ನೆ ಏನಿರ್ತದೆ ಅಂತಂದ್ರೆ, ರಸ್ಕಿನ್ ಬಾಂಡ್ ಅವರ ಗ್ರಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಇದರ ಸಮ್ಮರಿ. ಅದಿಲ್ಲ ಅಂತಂದ್ರೆ ವಿಕ್ರು ಗೋಕಾಕ್ ಅವರ ದ ಸಾಂಗ್ ಆಫ್ ಇಂಡಿಯಾ ಸಮ್ಮರಿ. ಅದಿಲ್ಲ ಅಂತಂದ್ರೆ ಬ್ಯಾರಡ್ ಆಫ್ ದ ಟೆಂಪೆಸ್ಟ್ ಸಮ್ಮರಿ. ಈ 3ರಲ್ಲಿ ಯಾವ್ದಾದ್ರು ಒಂದನ್ನು ಬರಿಬೇಕಾಗ್ತದೆ. ಅದನ್ನ ಆಲ್ರೆಡಿ ಎಲ್ಲ ಗೊತ್ತಿರ್ತಕ್ಕಂಥದ್ದು, ಅದನ್ನ ಇಲ್ಲಿ ಬರೆದಿಲ್ಲ ನಾವು. ಬಟ್ ಯು ಕ್ಯಾನ್ ಸೆಲೆಕ್ಟ್ ವಿಚ್ ಒನ್ ಯು ಹ್ಯಾವ್ ರಿಟನ್. 13ನೇ ಮುಖ್ಯ ಪ್ರಶ್ನೆಯಲ್ಲಿ 37ನೇ ಪ್ರಶ್ನೆ ಎಸ್ಸೆ ಇದೆ. ಇಂಟರ್ನೆಟ್ ಅಂಡ್ ಇಟ್ಸ್ ಯೂಸಸ್, ಇಂಪಾರ್ಟೆನ್ಸ್ ಆಫ್ ಯೋಗ, ಏರ್ ಪೊಲ್ಯೂಷನ್ ಕಾಸಸ್, ರೆಮಿಡೀಸ್. ಇಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟ್ ಅಂದ್ರೆ ಏರ್ ಪೊಲ್ಯೂಷನ್. 4 ನಮಗೆ ಕೊಟ್ಟಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಅಲ್ಲೂ ಬಂದಿದೆ. 3 ಏನು ಕ್ವಶನ್ ಪೇಪರ್ ಬಂದಿವಲ್ಲ, ಪ್ರಿಪರೇಟರಿ ಕ್ವಶನ್ ಪೇಪರ್ಸ್, ಆ 3 ಕ್ವಶನ್ ಪೇಪರ್ ಅಲ್ಲೂ ಏರ್ ಪೊಲ್ಯೂಷನ್ ಇದೆ. ಸೊ ಏರ್ ಪೊಲ್ಯೂಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾವು. ಓಕೆ, 14ನೇ ಮುಖ್ಯ ಪ್ರಶ್ನೆ, ಕೊನೆಯ ಪ್ರಶ್ನೆ, 38ನೇ ಪ್ರಶ್ನೆ, ಲೆಟರ್. ಲೆಟ್ರು 2 ಯಾವಾಗಲೂ ಒಂದು ಪರ್ಸನಲ್ಲು, ಒಂದು ಇನ್ನೊಂದು ಅಫಿಷಿಯಲ್ ಲೆಟರ್ ಕೇಳಿರ್ತಾರೆ. ಯಾವುದಾದ್ರೂ ಒಂದನ್ನ ನಾವು ಬರೀಬೇಕಾಗ್ತದೆ. ಇಲ್ಲೂ ಕೂಡ ಅದೇ ರೀತಿ ಕೇಳಿದ್ದಾರೆ. ಈ ರೀತಿಯಾಗಿ ನಮ್ಮ ಈ ಒಂದು ಪ್ರಿಪರೇಟರಿ 3ರ ಕ್ವಶನ್ ಪೇಪರು ಕಂಪ್ಲೀಟ್ ಆಗಿ ನಾವು ಬಿಡಿಸಿದ್ದೀವಿ. ಇದರ PDF ಫಾರ್ಮ್ ಅನ್ನ ನಾವು ಹಾಕಿರ್ತೀವಿ ನಮ್ಮ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಬೇಕಾದವರು ಡೌನ್ಲೋಡ್ ಮಾಡ್ಕೊಳ್ಳಿ, ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.